ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಮತ್ತೆ ರಾಪಿಡೋ ಬೈಕ್ ಟ್ಯಾಕ್ಸಿ ಫೇಕ್ ಆರ್ಡರ್ ಬುಕ್ ಮಾಡಿ ರೈಡರ್ಗೆ ಕಿರುಕುಳ ಕೊಡ್ತಾರೆ ಆಟೋ ಡ್ರೈವರ್ಸ್. ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ? ಇದರಿಂದ ಇವ್ರಿಗೆ ಏನ್ ಸಿಗುತ್ತೆ? ಪದೇ ಪದೇ ಇದೇ ಆಗೋಯ್ತಲ್ಲ ಇವ್ರದ್ದು ಬೆಂಗಳೂರಲ್ಲಿ ಕೆಲಸ. ಬನ್ನಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದು ನೋಡ್ಕೊಂಡ್ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. रैपिडो ना क्यों चलाता रहा भैया? क्यों चलाता रैपिडो? परमिशन ಐತಾ ನಿಮ್ಗೆ? ಪರ್ಮಿಷನ್ ಐತಾ ನಿಮ್ಗೆ? ಯಾವ ಬೋರ್ಡ್ಗೆ ಐತಣ್ಣ ಪರ್ಮಿಷನ್? ಇದು ಯಾವ ಬೋರ್ಡು? ಯಾಕಣ್ಣ ಓಡಿಸ್ತೀಯ? ಏನ್ ಬಂದಿಲ್ಲ? ಜೋರಾಗಿ ಹೇಳೋ, ಜೋರಾಗಿ ಹೇಳೋ. ಸರ್ಕಾರ ಬಿಟ್ಟಿಲ್ಲ ತಾನೆ. ಎಲ್ಲೋ ಬೋರ್ಡ್ಗೆ ಐತೆ ಪರ್ಮಿಷನ್. ನಿನ್ಗೆ ಎಲ್ಲಾರು ಓಡಿಸ್ತಾ ಇದಾರೆ, ನೀನು ಒಬ್ಬನನ್ನ ಬಿಟ್ಟು ಹೇಳ್ತಾ ಇಲ್ಲ ನಾವು. ಯಾವ ಬೋರ್ಡ್ಗೆ ನಿಮ್ಗೆ ಸಿಕ್ಕಿದೆ? ನಿನ್ಗೆ ಗೊತ್ತಾಗಿದೆ ಅಲ್ಲ, ಯಾಕೆ ಕಾನೂನ್ಗೆ ನೀನು ಅಡ್ಡ ಬರ್ತೀಯಾ? ಸರ್ಕಾರ ಮಾಡ್ತಾರೆ, ಅವ್ರಿಗೆ ಹೇಳು. ಯಾವಾಗ ಅವ್ರು ಮಾಡ್ತಾರೆ, ನಾವು ಯಾಕೆ ಕೇಳ್ಬೇಕು? ನೀನ್ ಬಂದಿರೋದು, ನಾವು ಬಂದಿಲ್ಲ. ನೀನ್ ಬಂದಿರೋದು, ನಿನ್ಗೆ ಅಷ್ಟು ಗೊತ್ತಾಗಿದೆ ಅಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋನ. ಜಸ್ಟ್ ಇವರೇ ಆಟೋದವರೇ ಬುಕ್ ಮಾಡಿಬಿಟ್ಟು ಆ ಒಂದು ಆಟೋ ಡ್ರೈವರ್ ಹತ್ತಕ್ಕೆ ಹೋಗ್ತಾನೆ ಗಾಡಿಗೆ. ಸುಮ್ಮನೆ ನೀವು ಇನ್ನೊಬ್ರು ವಿಡಿಯೋ ಮಾಡ್ತಾ ಇರ್ತಾರೆ. ಕೇಳಿದೆ, ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ ಏನಕ್ಕೆ ಮಾಡ್ತಾ ಇದೀಯ? ನಿನ್ಗೆ ಪರ್ಮಿಷನ್ ಕೊಟ್ಟಿದ್ಯಾ? ನಿನ್ಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ತಾನೇ ಬೈಕ್ ಟ್ಯಾಕ್ಸಿ ಓಡಿಸ್ತಿರೋದು. ಹೈಕೋರ್ಟ್ ಇಂದಾನೆ ಲೀಗಲ್ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ 2 ತಿಂಗಳಾಗೋಯ್ತು. ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಯಾರು ತಡೆ ಹಿಡಿಬಾರ್ದು, ಯಾರು ಕೇಳಂಗಿಲ್ಲ ಅಂತ ಪರ್ಮಿಷನ್ ಕೊಟ್ಟಾಯ್ತು. ಅದಕ್ಕೆ ಏನೊಂದು ಪಾಲಿಸಿ ತರಬೇಕು, ಬೈಕ್ ಟ್ಯಾಕ್ಸಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ರಾಜ್ಯ ಸರ್ಕಾರಕ್ಕೆ ವಹಿಸಿದ್ದಾರೆ ಜವಾಬ್ದಾರಿನ. ಅವ್ರು ಸ್ವಲ್ಪ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಒಂದು ಜವಾಬ್ದಾರಿ ತರ್ತಾರೆ. ತರೋವರೆಗೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಮಾಡಬೇಡಿ ಅಂತ ಯಾವ ಕೋರ್ಟು ಹೇಳಿಲ್ಲ. ಅಲ್ಲಿವರೆಗೂ ವೈಟ್ ಬೋರ್ಡ್ ಅಲ್ಲೇ ಮಾಡ್ತಾ ಇರ್ಬೋದು. ಅದಕ್ಕೆ ಇವ್ರು ಏನು ಕೇಳ್ತಾರೆ, ನಿನಗೆ ಏನು ಎಲ್ಲೋ ಬೋರ್ಡ್ ಅಲ್ಲಿ ಪರ್ಮಿಷನ್ ಬಂದಿರೋದು, ವೈಟ್ ಬೋರ್ಡ್ ಅಲ್ಲಿ ಯಾಕೆ ಮಾಡ್ತಾ ಇದೀಯ ಅಂತ. ಹೌದಪ್ಪ, ಅದಕ್ಕೆ ಪಾಲಿಸಿ ಎಲ್ಲೋ ಬೋರ್ಡ್ ನ ಎಲೆಕ್ಟ್ರಿಕಲ್ ವೆಹಿಕಲ್ ಅದು ರಾಜ್ಯ ಸರ್ಕಾರ ತರುತ್ತೆ. ಅದ ತಂದ ಮೇಲೆ ಅವ್ರು ಯಾವ್ದು ಬೇಕಾದ್ ಪಾಲಿಸಿ ಮಾಡ್ಕೊಂತಾರೆ. ಅದಕ್ಕೆ ನೀವ್ ಯಾಕೆ ಸೆಂಟ್ರಲ್ ಬರ್ತೀರ ಅಷ್ಟೊತ್ತಿಗೆನೆ? ನಿಮ್ಗೆ ಯಾರು ಹೇಳಿದಾರ? ಆರ್ ಟಿ ಓದಾರ ಹೇಳಿದಾರ? ಇಲ್ಲ ರಾಜ್ಯ ಸರ್ಕಾರದ ಹೈಕೋರ್ಟ್ ಇದೇನೆ ಹೇಳಿದ್ಯಾ ಬೈಕ್ ಟ್ಯಾಕ್ಸಿ ಅವ್ರು ವೈಟ್ ಬೋರ್ಡ್ ಮಾಡಿದ್ರೆ ಹಿಡಿದ್ಬಿಟ್ಟು ಅವ್ರು ಕ್ವಶನ್ ಮಾಡ್ರಿ, ಹಿಡ್ಕೊಡ್ರಿ ಅಂತವ? ಇಲ್ಲ ತಾನೆ. ನಿಮ್ ಕೆಲಸ ನೀವು ಮಾಡಿ ಸ್ವಾಮಿ. ನಿಮ್ಮಲ್ಲಿ ಯೂನಿಫಾರ್ಮ್ ಹಾಕ್ದಂಗೆ ಇಲ್ಲಿಗಲ್ ಆಗಿ ಎಷ್ಟು ಜನ ಓಡಿಸ್ತಾರೆ ಲಗೇಜ್ ತುಂಬ್ಕೊಂಡು ಟನ್ ಗಟ್ಲೆ? ಅವೆಲ್ಲ ಯಾರ ಕೇಳಕ್ ರೈಟ್ಸ್ ಇಲ್ಲ ನಿಮಗೆ. ಎಷ್ಟು ವಿಡಿಯೋ ಮಾಡಾಕಿದ್ದಾರೆ, ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ತುಂಬ್ಕೊಂಡು ಹೋಗ್ತಾರೆ, ಅದನ್ನೆಲ್ಲ ಕೇಳಕ್ ಆಗಲ್ಲ ನಿಮಗೆ? ಅದು ಬಿಟ್ಬಿಟ್ಟು ರೈಡರ್ ಹಿಡ್ಕೊಂಡು ತೊಂದರೆ ಕೊಡ್ತೀರಾ. ಅವನೇನ್ ಮಾಡಬಾರದು ಮಾಡಿದಾನೆ? ಪರ್ಮಿಷನ್ ಇದೆ, ಹೊಡಿತಾ ಇದ್ದಾನೆ. ಅದೆಲ್ಲ ಬೋರ್ಡ್ ವೈಟ್ ಬೋರ್ಡ್ ಅದು ಅವ್ರ ಇಷ್ಟ. ಮಾಡೋದು ಬಿಡೋದು ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದೆ. ಪಾಲಿಸಿ ಯಾವಾಗ ಮಾಡ್ತಾರೋ ಮಾಡ್ಲಿ, ಮಾಡಿದ್ಮೇಲೆ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಮತ್ತೆ ನಿಮ್ದೇನು ಸೆಂಟ್ರಲ್ ಕಿರಿಕು? ಪದೇ ಪದೇ ಬರ್ತಾ ಇರ್ತೀರ, ರೈಡರ್ಗಳಿಗೆ ಇಟ್ಕೊಂಡು ತೊಂದರೆ ಕೊಡ್ತಾ ಇರೋದು. ಏನಾದ್ರು ಒಂದು ವಿಚಾರ ಕಿರಿಕ್ ಮಾಡ್ತಾನೆ ಇರ್ತೀರ ಪ್ರತಿನಿತ್ಯನ. ಮೊನ್ನೆ ಒಂದು ವಿಡಿಯೋ ಆಗೋಯ್ತಾನೆ, ಯಾರ ಸುಮ್ನೆ ಆಟೋ ಡ್ರೈವರ್ ಗುದ್ದಿದ ಅಂತ ಅವ್ನ್ ಕಿರಿಕ್ ಮಾಡ್ದ. ಇವಾಗ ನೀವು ಬುಕ್ ಮಾಡ್ಬಿಟ್ಟು ಅವ್ರನ್ನ ರೈಡರ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಕ್ವಶನ್ ಮಾಡ್ತೀರಾ. ಕೇಳೋ ರೈಟ್ಸೇ ಇಲ್ಲಪ್ಪ ಸ್ವಾಮಿ ನಿಮಗೆ. ಆಟೋದವರಿಗೆ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಕೇಳೋ ರೈಟ್ಸೇ ಇಲ್ಲ. 100ಕ್ಕೆ 1% ಇಲ್ಲ, 0.05% ಇಲ್ಲ. ಯಾಕಂದ್ರೆ ಅದು ಏನೇ ಒಂದು ಪಾಲಿಸಿ ತಂದ ಮೇಲೆ ಅದು ಫಾಲೋ ಮಾಡಿಲ್ಲ ಅಂದ್ರೆ ಅದನ್ನ ಕೇಳೋಕೆ ಅಂತಾನೆ ಆರ್ ಟಿ ಓ ಇದ್ದಾರೆ, ಅಧಿಕಾರಿಗಳು, ರಾಜ್ಯ ಸರ್ಕಾರ ಇದೆ, ಅವ್ರು ಕೇಳ್ತಾರೆ. ಪಾಲಿಸಿ ಬಂದ ಮೇಲೂ ಅವ್ರು ವೈಟ್ ಬೋರ್ಡ್ ಅಲ್ಲೇ ಮಾಡಿದ್ರು ನೀವು ಕೇಳೋ ರೈಟ್ಸ್ ಇಲ್ಲ. ಆಯ್ತಾ? ಅದನ್ನ ಕೇಳೋಕೆ ಅಧಿಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಕಾನೂನು ವ್ಯವಸ್ಥೆ ಇದೆ. ನಿಮ್ಮ ಡ್ಯೂಟಿ ಎಷ್ಟು ನೀವು ಅಷ್ಟು ಮಾಡ್ಬೇಕಷ್ಟೇನೆ. ನಿಮಗೆ ಬೈಕ್ ಟ್ಯಾಕ್ಸಿ ಅವ್ರನ್ನ ಕ್ವಶನ್ ಮಾಡೋ ಅಧಿಕಾರ ಯಾರು ಕೊಟ್ಟಿಲ್ಲ ನಿಮಗೆ. ಎಷ್ಟು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ನಾವು ಪದೇ ಪದೇ, ಆದ್ರೆ ನೀವು ಇದೇ ಕೆಲಸ ಮಾಡ್ತಾ ಇರ್ತೀರ ಪ್ರತಿನಿತ್ಯನ. ನಿಮಗೆ ಈ ಒಂದು ಪರ್ಮಿಷನ್ ಇಲ್ಲ ನಿಮಗೆ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡೋಕೆ. ಒಟ್ನಲ್ಲಿ ನಿಮ್ಮ ಉದ್ದೇಶ ಒಂದೇ, ಏನೋ ನೋಡಿ ಬೈಕ್ ಟ್ಯಾಕ್ಸಿ ತೊಂದರೆ ಕೊಟ್ಟು ಸ್ವಲ್ಪ ಮಾಡೋರ ಸಂಖ್ಯೆ ಕಮ್ಮಿ ಆಗ್ಲಿ ಅಂತನ. ಪ್ರತಿನಿತ್ಯ ಅವ್ರಿಗೆ ಟಾರ್ಚರ್ ಕೊಡ್ತಾ ಇರೋಣ. ಹಂಗಾದ್ರೆ ಬೈಕ್ ಟ್ಯಾಕ್ಸಿ ಯಾರು ಸ್ವಲ್ಪ ಕಡಿಮೆ ಆಗ್ತಾರೆ ಮಾಡೋರು, ಆರ್ಡರ್ ನಮಗೆ ಚೆನ್ನಾಗಿ ಬರುತ್ತೆ ಅಂತವ. ನೀವೇನೇ ಮಾಡೋದು ಅಷ್ಟೇ, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಬುಕ್ ಮಾಡೋದು. ಬಟ್ ರೈಡರ್ ಕಮ್ಮಿ ಆದ್ರೇನು ಬುಕ್ಕಿಂಗ್ ಎಲ್ಲ ಏನು ಬಂದ್ಬಿಡಲ್ಲ. ಆಯ್ತಾ? ಕಸ್ಟಮರ್ಗೆ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೊಂಡು ಹೋಗ್ತಾರೆ. ಬೈಕ್ ಟ್ಯಾಕ್ಸಿ ಬೇಕಾದ್ರೆ ಬೈಕಲ್ಲಿ ಹೋಗ್ತಾರೆ, ಆಟೋದಲ್ಲಿ ಬೇಕಾದ್ರೆ ಆಟೋದಲ್ಲಿ ಹೋಗ್ತಾರೆ. ಬಟ್ ನಿಮ್ಗೆ ಯಾಕೆ ಅನ್ನೆಸೆಸರಿ ರಿಸ್ಕ್? ನೀವ್ ಯಾಕೆ ಸುಮ್ಮನೆ ಕೆಟ್ಟವ್ರು ಆಗ್ತಾ ಇದ್ದೀರಾ? ಈಗ ಬೆಂಗಳೂರಲ್ಲಿ ನೀವು ಫುಲ್ಲು ಜನಗಳ ದೃಷ್ಟಿಲಿ ನೆಗೆಟಿವ್ ಆಗಿ ಹೋಗ್ಬಿಟ್ಟಿದ್ದೀರಾ. ಈ ಆಟೋದವ್ರ ಸವಾಸನೆ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಬೇಜಾರಾಗೋಗಿದೆ ಜನಗಳಿಗೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಒಂದಲ್ಲ ಒಂದು ವಿಚಾರ ತೊಂದರೆ ಕೊಡ್ತಾರೆ ಇರ್ತೀರಿ. ಯಾರ ಒಂದಿಷ್ಟು ಜನ ನೀವು ಈ ತರ ಪದೇ ಪದೇ ಮಾಡ್ತಾ ಇರ್ತೀರ. ಹಂಗಾಗಿ ಎಲ್ಲರಿಗೂ ಪ್ರಾಬ್ಲಮ್ ಇವತ್ತು ಆಟೋದವ್ರಿಗೆ ಕೆಟ್ಟ ಹೆಸರನೆ. ಒಳ್ಳೆಯವ್ರಿಗೂ ಕೂಡ ಜೀವನ ಮಾಡಕ್ ಆಗ್ತಿಲ್ಲ ಬೆಂಗಳೂರಲ್ಲಿ, ಅಂತ ಆ ತರ ಆಗಿದೆ ನೀವು ಮಾಡ್ತಕ್ಕಂಥ ಕೆಲಸದಿಂದನ. ಒಂದಿಷ್ಟು ಜನ ಮಾಡ್ತಾ ಇರ್ತಿರಲ್ಲ, ತೊಂದರೆ ಕೊಡ್ತಿರಲ್ಲ, ಯಾವಾಗ್ಲೂ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡೋದು, ಬೈಯೋದು, ಕೆಲವ್ರಿಗೆ ಹೊಡಿಯೋದು, ರೌಡಿಗಳ ತರ ಬಿಹೇವ್ ಮಾಡೋದು. ಇದರಿಂದ ಏನಾಗಿದೆ, ಒಳ್ಳೆ ಆಟೋ ಡ್ರೈವರ್ಗಳು ಕೂಡ ಇವತ್ತು ಒಳ್ಳೆ ಹೆಸರಿಲ್ಲ, ಅವ್ರಿಗೂ ಬ್ಯಾಡ್ ನೇಮ್ ಬರ್ತಾ ಇದೆ. ಈ ಆಟೋದವ್ರು ಏನಾರು ಒಬ್ರಿಗೊಬ್ರು ಮಾತಾಡ್ಸಕೋರು ಎಲ್ಲ ಗುಂಪು ಕಟ್ಕೊಂಡ್ ಬಂದ್ಬಿಡ್ತಾರಪ್ಪ ಜಗಳಾಡಕ್ಕೆ, ಹೊಡಿಯಕ್ಕೆ. ಇವ್ರ ಸುದ್ದಿನೇ ಬೇಡ, ಇವ್ರ ಸವಾಸನೆ ಬೇಡ ಅನ್ನೋಷ್ಟು ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಫಸ್ಟ್ ನಿಮ್ದು ಅದೊಂದು ಕೆಟ್ಟ ನಡವಳಿಕೆನ ಸರಿಪಡಿಸ್ಕೊಳ್ಳಿ. ನೀವು ಒಳ್ಳೆಯವರಾಗಿ ಬದುಕಿ, ಒಳ್ಳೆತನದಲ್ಲಿರಿ. ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗ್ಬೇಕು ಹೊರತು ಈ ತರ ಎಲ್ಲ ಸುಮ್ಮನೆ ಕೆಟ್ಟದಾಗ ಮಾಡಕ್ ಹೋಗ್ಬೇಡಿ ವಿಡಿಯೋಗಳನ್ನ.
ಅವರು ದುಡಿಯೋಕೆ ಬಂದಿರೋದು, ಇವರು ದುಡಿಯೋಕೆ ಬಂದಿರೋದು. ಇಲ್ಲಿಗೆಲ್ಲ ಮಾಡ್ತಾರ, ಕೆಟ್ಟ ಕೆಲ್ಸಗಳು ಮಾಡ್ತಾರ, ಅಂತಾರನ ಹಿಡೀರಿ, ಅಂತಾರ ಕ್ವಶನ್ ಮಾಡಿ ಕೇಳಿ. ಅದ್ ಬಿಟ್ಬಿಟ್ಟು ನ್ಯಾಯವಾಗಿ ದುಡ್ಕೊಂಡ್ ತಿಂತ ಇದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಅವ್ರಿಗೆ ಯಾಕೆ ಸುಮ್ನೆ ಯಾವಾಗ್ಲೂ ತೊಂದರೆ ಕೊಡ್ತೀರಾ? ಇದು ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಇಷ್ಟು ದಿವಸ ಪರ್ಮಿಷನ್ ಇಲ್ಲ ಅಂತ ತೊಂದರೆ ಕೊಡ್ತಾ ಇದ್ರಿ, ಈಗ ಪರ್ಮಿಷನ್ ಬಂದ್ರು ಕೂಡ ನೀವು ಬಿಡ್ತಾ ಇಲ್ಲ. ಒಂದೇನು ಏನಾದ್ರು ಒಂದು ವಿಚಾರಕ್ಕೆ ಇಟ್ಕೊಂಡು ಅವ್ರನ್ನ ಕಿರಿಕ್ ಮಾಡ್ತಾನೆ ಇರ್ತೀರಾ, ಕ್ವಶನ್ ಮಾಡ್ತಾ ಇರ್ತೀರಾ. ಪ್ರತಿನಿತ್ಯ ಏನಾದ್ರು ಒಂದು ಜಗಳ ಮಾಡೋದು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕೋದು. ನೀವೇನ್ ವಿಡಿಯೋ ಮಾಡಿದ್ರೆ ನಿಮ್ದು ವೈರಲ್ ಆಗ್ಬಿಡುತ್ತೆ, ನಾವು ಫೇಮಸ್ ಆಗ್ಬಿಡ್ತೀವಿ, ಎಲ್ಲ ಸುಳ್ಳು. ಇದಕ್ಕೆಲ್ಲ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿರ್ತಾರಂತಾರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ಹೈಕೋರ್ಟ್ ಆಗಿರ್ಬೋದು. ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಬಂದೇ ಬರುತ್ತೆ. ಬೈಕ್ ಟ್ಯಾಕ್ಸಿ ರೈಡರ್ಗೆ ಯಾರೋ ತೊಂದರೆ ಕೊಡಬೇಡಿ, ತೊಂದರೆ ಕೊಟ್ಟರೆ ಖಂಡಿತ ನಿಮ್ ವಿರುದ್ಧ ಕೇಸ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಯಾವತ್ತು ಅನೌನ್ಸ್ ಮಾಡ್ತಾರೋ ಅಲ್ಲಿವರೆಗೂ ನೀವು ಸ್ಟಾಪ್ ಮಾಡಲ್ಲ. ಇದೇ ತರ ಮಾಡ್ತಾ ಇರ್ತೀರಾ. ಆಲ್ರೆಡಿ ಹೈಕೋರ್ಟ್ ಹೇಳಿದೆ ತಡೆ ಹಿಡಿಬಾರ್ದು, ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಬಟ್ ಕಾನೂನೇ ಉಲ್ಲಂಘನೆ ಮಾಡಿ ನೀವು ತೊಂದರೆ ಮಾಡ್ತಾ ಇದೀರ ಮತ್ತೆ ಪದೇ ಪದೇ ರೈಡರ್ಗಳಿಗೆ. ಎಷ್ಟು ಹೇಳಿದ್ರು ಬುದ್ಧಿ ಕಲಿತಾ ಇಲ್ಲ ನೀವು. ನಿಮ್ಮ ಸಂಘಟನೆಯವರೇ ಹೇಳ್ಬೇಕು ನಿಮ್ಗೆ ಅಷ್ಟೇನೆ. ಅವರಂತೂ ಇವತ್ತವರೆಗೂ ಯಾವುದೇ ಒಂದು ವಿಡಿಯೋದಲ್ಲಿ ಕೂಡ ಯಾರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಡಬೇಡಿ, ಕೆಟ್ಟ ಬೈಬೇಡಿ, ಹೊಡಿಬೇಡಿ ಅಂತವ. ಅವ್ರಿಗೇನಾದ್ರು ಚೂರು ಆಟೋ ಡ್ರೈವರ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿ ನ್ಯೂಸ್ ಮಾಡ್ತಾರೆ ಹೊರತು ಬೈಕ್ ಟ್ಯಾಕ್ಸಿ ಅವ್ರಿಗೆ ಏನಾದ್ರೂ ಯಾರು ಕೇಳ್ತಾ ಇಲ್ಲ. ನಿಮ್ಮಂಗೆ ಅವ್ರೇನ್ ಮನಸ್ಸರಲ್ವಾ? ನಿಮ್ಮಂಗೆ ಅವ್ರಿಗೂ ಕೂಡ ಫ್ಯಾಮಿಲಿ ಇಲ್ವಾ? ಅವರು ನಾಲ್ಕ ಸಂಪಾದನೆ ಮಾಡಕ್ಕೆ ಬಂದಿರ್ತಾರೆ ನ್ಯಾಯವಾಗಿ. ಇದ್ರಲ್ಲಿ ಯಾರೋ ತಲೆ ಹೊಡೆದು ಜೀವನ ಮಾಡ್ತಾ ಯಾರ ಇಲ್ಲ ತಾನೆ? ಸುಮ್ಮನೆ ಏನಕ್ಕೆ ಅವ್ರಿಗೆ ತೊಂದರೆ ಕೊಡ್ತಾರೆ? ನಿಮ್ಗೆ ಬಾಡಿಗೆ ಬರ್ತಾ ಇಲ್ಲ, ನಮ್ಗೆ ಏನೂ ಆಗ್ತಿಲ್ಲ, ಪರವಾಗಿಲ್ಲ, ನೀವು ಬೈಕ್ ಟ್ಯಾಕ್ಸಿನೇ ಓಡಿಸಿ. ಯಾರು ಬೇಡ ಅಂತಾರ ಬೈಕ್ ಟ್ಯಾಕ್ಸಿ ಮಾಡೋರ್ನ? ನಿಮ್ಗೆಲ್ಲ ಆರಾಮಾಗೆ ಬಂದ್ಬಿಡ್ಬೇಕು, ಸಂಪಾದನೆ ಕೂತಿರೋ ಜಾಗದಲ್ಲೇ ಕಸ್ಟಮರ್ ಹುಡುಕ ಬಂದ್ಬಿಡ್ಬೇಕು, 2 ಕಿಲೋಮೀಟರ್ಗೆ 200-300 ರೂಪಾಯಿ ಕೊಡಬೇಕು, ನಿಮಗೆ ಬೇಕಾಗಿರೋ ಕಡೆನೆ ಬಾಡಿಗೆ ಬೇಕು ಅಂದ್ರೆ ಯಾರಿಗೆ ಕೊಡ್ತಾರೆ? ಯಾರು ಬರ್ತಾರೆ? ಸಂಪಾದನೆ ಮಾಡ್ಬೇಕು, ದುಡ್ಡು ಬೇಕಾದ್ರೆ ಕಷ್ಟ ಬಿದ್ದು ಮಾಡ್ಬೇಕು, ಬೆಳಗಿಂದ ನೈಟ್ ವರ್ಗುನು. ಎಲ್ಲಿ ಆರ್ಡರ್ ಬರ್ತಾವ ಅಲ್ಲಿ ಹೋಗ್ಬೇಕು, ಯಾವ ಕಸ್ಟಮರ್ ಕರೀತಾರ ಅಲ್ಲಿ ಹೋಗ್ತಾ ಇರ್ಬೇಕು, ಅವಾಗ ಆಗುತ್ತೆ ಸಂಪಾದನೆ. ಅದ್ ಬಿಟ್ಬಿಟ್ಟು ಈಸಿಯಾಗಿ ಯಾವ್ದು ಬರಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅದಕ್ಕೊಂದು ಬೆಲೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅದು ಫಸ್ಟ್ ತಿಳ್ಕೊಳ್ಳಿ. ಇದನ್ನ ಬಿಟ್ಬಿಟ್ಟು ಸುಮ್ನೆ ಯಾರಿಗೋ ತೊಂದರೆ ಕೊಟ್ಕೊಂಡು ಜೀವನ ಮಾಡೋದು ಎಷ್ಟು ದಿವಸ ಇದೆಲ್ಲ 4 ದಿನದ ಬಾಳು. ಚೀತು ಅಂತ ಉಗಿಸ್ಕೊಂಡು ಜೀವನ ಮಾಡೋದು 1 ನಿಮಿಷದ ಕೆಲಸ. ಆದ್ರೆ ಒಳ್ಳೆವ್ನು ಉಣಿಸ್ಕೊಳ್ಳೋದು ತುಂಬಾ ಕಷ್ಟ. ಮನುಷ್ಯ ಎಷ್ಟು ಸಾವಿರಾರು ಒಳ್ಳೆ ಕೆಲಸ ಮಾಡಿದ್ರು ನೀನ್ ಒಳ್ಳೆವನು ಅಂತ ಯಾರು ಅನ್ನಲ್ಲ. ಜಸ್ಟ್ 1 ಸೆಕೆಂಡ್ ಸಾಕು ನೀನ್ ಕೆಟ್ಟವನು ಅಂತ ಅನ್ನಿಸ್ಕೊಳಕ್ಕೆ. ಈ ತರ ಎಲ್ಲ ಕೆಲಸ ಮಾಡಿ ಸುಮ್ನೆ ಜನಗಳ ದೃಷ್ಟಿಲಿ ಕೆಟ್ಟವರಾಗ್ಬೇಡಿ ನೀವು, ಆಯ್ತಾ? ಒಳ್ಳೆ ರೀತಿ ಬದುಕೋದ್ ಕಲೀರಿ. ಈ ಭೂಮಿ ಮೇಲೆ ಯಾರೇನ್ 1000 ವರ್ಷ ಬದುಕಲ್ಲ. ಇರೋದೊಂದು 4 ದಿವಸ ಇದ್ದೋಗ್ಬೇಕು. ಎಲ್ಲಾರು ಅಣ್ಣ ತಮ್ಮ ತರ ಬದುಕ್ಬೇಕು. ಪ್ರತಿನಿತ್ಯ ಸುಮ್ಮನೆ ರೈಡರ್ಗಳಿಗೆ ತೊಂದರೆ ಕೊಟ್ಕೊಂಡು ಇದರಿಂದ ನಿಮಗೆ ಏನು ಸಿಗಲ್ಲ. ನಿಮ್ಗೆ ಅಷ್ಟೊಂದು ಏನು ಖುಷಿ ಸಿಗ್ತಾ ಇದೆ ಏನೋ ಗೊತ್ತಿಲ್ಲ. ದುಡ್ಡಂತೂ ಏನ್ ಬರಲ್ಲ, ಖುಷಿ ಸಿಕ್ಬೋದು ನಿಮ್ ಮನ್ಸಿಗೆ ಅಷ್ಟೇ ಈ ತರ ತೊಂದರೆ ಕೊಡೋದ್ರಿಂದವ. ಬಟ್ ನಾಳೆ ದಿನ ಇದ್ರ ಪ್ರತಿಫಲ ನೀವು ಅನುಭವಿಸ್ತೀರ, ಆಯ್ತಾ? ತಾನೊಂದು ಬಗೆದರೆ ದೈವ ಒಂದು ಬಗೆತಾರೆ ಅಂತ ಹೇಳಲ್ಲ ಗಾದೆ. ಹಂಗೆ ನೀವು ಇನ್ನೊಬ್ರಿಗೆ ತೊಂದರೆ ಕೊಟ್ರೆ ನಿಮಗೊಬ್ರು ತೊಂದರೆ ಕೊಡಕ್ಕೆ ಇದ್ದೇ ಇರ್ತಾರೆ ಈ ಭೂಮಿ ಮೇಲೆ. ಹಾಗಾಗಿ ಇವೆಲ್ಲ ಬಿಟ್ಬಿಟ್ಟು ಅನ್ನೆಸೆಸರಿ ರಿಸ್ಕ್ ಕಿರಿಕ್ ಮಾಡೋದು ಬಿಟ್ಬಿಟ್ಟು ನಿಮ್ಮ ಡ್ಯೂಟಿ ಎಷ್ಟಿದೆ ನೀವು ಅಷ್ಟು ಮಾಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ಅವ್ರು ಏನ್ ಕೆಲಸ ಇದೆ ಅದು ಅವ್ರು ಮಾಡ್ಕೊಂತಾರೆ. ಅದಕ್ಕೇನ್ ಪಾಲಿಸಿ ತರಬೇಕು ಎಲ್ಲ ಬೋರ್ಡ್, ಅದಕ್ಕೆ ರಾಜ್ಯ ಸರ್ಕಾರ ಕಾನೂನು ವ್ಯವಸ್ಥೆ ಅವ್ರು ನೋಡ್ಕೊಂತಾರೆ. ಅದ್ರ ಪಾಲಿಸಿ ಅದು ಫಾಲೋ ಮಾಡಿಲ್ಲ ಅಂದ್ರೆ ರೈಡರ್ಗಳನ್ನ ಕೇಳಕ್ಕೆ ಅಂತಾನೆ RTO ಅಧಿಕಾರಿಗಳಿದ್ದಾರೆ. ಅದನ್ನ ಬಿಟ್ಬಿಟ್ಟು ನೀವೇನೇ ಒಂದು ಪ್ರಾಬ್ಲಮ್ ಆದ್ರೂ ಬೈಕ್ ಟ್ಯಾಕ್ಸಿ ಅವ್ರನ್ನ ಕ್ವಶನ್ ಮಾಡಿ ಕೇಳೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿಲ್ಲ. ಇವತ್ತಿನವರೆಗೆ ಈ ರೈಟ್ಸೇ ನಿಮ್ಗೆ ಇಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.